ರಾಜ್ಯಾದ್ಯಂತ ಹಲವೆಡೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಶಾಕ್ ಕೊಟ್ಟಿದ್ದಾರೆ. ಹಾವೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾ ಆಗಿದೆ. ರೇಡ್ ಆಗ್ತಾ ಇದ್ದ ಹಾಗೆ ಕಾಶಿನಾಥ್ ಭಜಂತ್ರಿ ತಮ್ಮ ಮನೆಯಲ್ಲಿದ್ದಂತಹ ಹಣದ ಗಂಟನ್ನ ಕಿಟಕಿಯಿಂದ ಎಸೆದು ಬಿಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ 9 ಲಕ್ಷ ರೂಪಾಯಿಯ ಹಣದ ಗಂಟನ್ನ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಕಿಟಕಿಯಿಂದ ಎಸೆದಿದ್ದಾರೆ ಅಧಿಕಾರಿ. 2 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಬೆಡ್ ನಲ್ಲಿ ಸುತ್ತಿ ಇಟ್ಟಿದ್ರು ಇದೇ ಅಧಿಕಾರಿ ಕಾಶಿನಾಥ್ ಭಜಂತ್ರಿ. ಲೋಕಾಯುಕ್ತ ರೇಡ್ ಸಂದರ್ಭದಲ್ಲಿ ಈ ರೀತಿ ಹೈಡ್ರಾಮಾ ನಡೆದು ಹೋಗಿದೆ. ರಾಣಿಬೆನ್ನೂರು ನಗರ, ಹಾವೇರಿ ನಗರದಲ್ಲಿ ಏಕಕಾಲದಲ್ಲಿ ಅಧಿಕಾರಿಗಳ ರೇಡ್ ಆಗಿತ್ತು. ಈ ರೇಡ್ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರೋದು. ಕಾಶಿನಾಥ್ ಭಜಂತ್ರಿ ಇವರ ಮನೆಯ ಮೇಲೆ ರೇಡ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ 9 ಲಕ್ಷ ರೂಪಾಯಿಯನ್ನ ಪ್ಲಾಸ್ಟಿಕ್ ಕವರ್ ನಲ್ಲಿ ಕಟ್ಟಿ ಅದನ್ನ ನೋಡ್ತಾ ಇದ್ದೀರಿ, ಕಿಟಕಿಯಿಂದ ಹೊರಗಡೆ ಎಸ್ತಿದ್ರು. ಅಧಿಕಾರಿಗಳ ಕಣ್ಣಿಗೆ ಬೀಳಬಾರ್ದು, ತಾನು ಲಾಕ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ದುಡ್ಡನ್ನ ಈ ರೀತಿಯಾಗಿ ಕಟ್ಟಿ ಕವರ್ ನಲ್ಲಿ ಕಟ್ಟಿ ಕಿಟಕಿಯಿಂದ ಆಚೆ ಎಸ್ತಿದ್ರು. ಬಟ್ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡುವಾಗ ಈ ಹಣ ಅಧಿಕಾರಿ ಗಂಟು ಕಟ್ಟಿದ್ದಂತಹ ಎಸೆದಿದ್ದಂತಹ ಹಣ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿದೆ. 9 ಲಕ್ಷ ರೂಪಾಯಿ. ಅಷ್ಟು ಮಾತ್ರ ಅಲ್ಲ, ಇನ್ನೂ 2 ಲಕ್ಷ ರೂಪಾಯಿ ತಮ್ಮ ಕ್ಯಾಶ್ ಅನ್ನ ಇವರು ಬೆಡ್ ನಲ್ಲಿ ಸುತ್ತಿಟ್ಟಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕಾಶಿನಾಥ್ ಭಜಂತ್ರಿ ಇವರು ರಾಜ್ಯ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಸಹಾಯಕ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಪಂಚಾಯತ್ ಎಂಜಿನಿಯರಿಂಗ್ ಸಹಾಯಕ ಇವರು ಅಂದ್ರೆ ಎಇ ಆಗಿದ್ದಾರೆ, ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿದ್ದಾರೆ. ಅವರ ಮನೆಯ ಮೇಲೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿ ಅವರು ಹಣವನ್ನ ಕಿಟಕಿಯಿಂದ ಹೊರಗಡೆ ಎಸ್ತು ಬಚಾವಾಗುವುದಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ಲೋಕಾಯುಕ್ತ ಅಧಿಕಾರಿಗಳು ಬಿಡಲಿಲ್ಲ. ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಇಷ್ಟು ಹಣ ಕವರ್ನಲ್ಲಿ ಎಸ್ತಿದ್ದಂತಹ ಹಣ ಲೋಕಾಯುಕ್ತ ಅಧಿಕಾರಿಗಳ ಕೈ ಸೇರಿದೆ. ಹಾವೇರಿ ನಗರದ ಬಸವೇಶ್ವರ ನಗರದಲ್ಲಿರುವಂತಹ 1ನೇ ಕ್ರಾಸ್ನಲ್ಲಿ ಕಾಶಿನಾಥ್ ಭಜಂತ್ರಿ ಅವರ ನಿವಾಸ ಇದೆ. ಲೋಕಾಯುಕ್ತ ಪೊಲೀಸರು ಇನ್ನೂ ಕೂಡ ಇವರ ನಿವಾಸದಲ್ಲಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಾಶಿನಾಥ್ ಭಜಂತ್ರಿ ನಿವಾಸದಲ್ಲಿರುವಂತಹ ಕಡತಗಳು ಹಾಗೆ ದಾಖಲೆಗಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಹಾಗೆ ಸರಬರಾಜು ಇಲಾಖೆ ಉಪವಿಭಾಗದ ಎಇ ಆಗಿದ್ದಾರೆ ಈ ಕಾಶಿನಾಥ್ ಭಜಂತ್ರಿ. ಅವರ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. 9 ಲಕ್ಷ ರೂಪಾಯಿ ಹಣ ಗಂಟು ಕಟ್ಟಿ ಕಿಟಕಿಯ ಮೂಲಕ ಎಸ್ತಿದ್ರು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಇವರನ್ನ ಲಾಕ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.